ವೀಕ್ಷಕರೇ, ಇವತ್ತಿನ ಈ ಒಂದು ಕತೆ ಇದೆಯಲ್ಲ, ಇದನ್ನ ಕೇಳಿದ್ರೆ ನಿಜಕ್ಕೂ ನೀವು ಒಂದು ಕ್ಷಣ ದಂಗಾಗೋದು ಖಚಿತ. ಈ ಜಗತ್ತಲ್ಲಿ ಇಂಥ ಮನುಷ್ಯರು ಕೂಡ ಇರ್ತಾರಂತ ನಿಮ್ಗೆ ನೀವೇ ಅಂದ್ಕೊಳ್ಳೋದು ಖಂಡಿತ. ಏನಪ್ಪ ಅಂತ ಸ್ಟೋರಿ ಅಂತೀರಾ? ವೀಕ್ಷಕರೇ, ಒಬ್ಬ ವ್ಯಕ್ತಿ ಹತ್ತಿರದ ಸ್ಮಶಾನಗಳಿಗೆ ಗುಟ್ಟಾಗಿ ತೆರಳಿ ಅಲ್ಲಿ ಆಗಷ್ಟೇ ಹೂತಿಟ್ಟಿದಂತ ಶವಗಳನ್ನ ಕೆದಕಿ ಹೊರತೆಗಿತಾ ಇದ್ದ. ಅವನು ಆ ರೀತಿ ಹೊರತೆಗಿತಾ ಇದ್ದದ್ದು ವಿಶೇಷವಾಗಿ ಸ್ತ್ರೀ ದೇಹಗಳನ್ನ ಮಾತ್ರ. ಅವನು ಅವುಗಳನ್ನ ಹೊರತೆಗೆಯಲು ಕಾರಣ ಅವುಗಳ ಜೊತೆ ಪೂಜೆ ಮಾಡೋದಕ್ಕೋ ಅಥವಾ ಅವುಗಳನ್ನ ಭಕ್ಷಣೆ ಮಾಡೋದಕ್ಕೋ ಅಲ್ಲ, ಬದಲಾಗಿ ಅವುಗಳ ನಗ್ನ ದೇಹದ ಮೇಲೆ ವಿಕೃತವಾದಂತಹ ಅತ್ಯಾಚಾರವನ್ನ ಎಸಗುವಂತ ಸಲುವಾಗಿ. ವೀಕ್ಷಕರೇ, ಈ ವ್ಯಕ್ತಿ ಈ ಒಂದು ಕೆಲಸವನ್ನೇ ತನ್ನ ನಿತ್ಯದ ದಿನಚರಿ ಅಥವಾ ಚಟವನ್ನಾಗಿ ಮಾಡಿಕೊಂಡಿದ್ದ. ಅದೇ ರೀತಿ ಅವನೊಂದ್ಸಾರಿ ಸ್ಮಶಾನಕ್ಕೆ ಬಂದು ಅನಾಮಿಕ ಸ್ತ್ರೀ ದೇಹವೊಂದನ್ನು ಹೊರತೆಗೆದು ಅದರ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಮುಂದಾದಾಗ ಅವನ ದೃಷ್ಟಿ ಅದರ ಮುಖದ ಕಡೆಗೆ ಹೋಗಿತ್ತು. ಅಲ್ಲಿ ಆ ಮಹಿಳೆಯ ಹಲ್ಲಿನ ಕಡೆ ನೋಡಿದಾಗ ಅದು ಕೊಂಚ ತೆರೆದದ್ದು ಅವನ ಗಮನಕ್ಕೆ ಬಂದಿತ್ತು. ಅದು ನಗ್ತಿರುವಂತೆ ಅವನಿಗೆ ಕಾಣಿಸುತ್ತೆ. ಅದರ ಕಣ್ಣಿನ ಕಡೆಗೆ ನೋಡಿದಾಗ ಅದರ 2 ಕಣ್ಣುಗಳು ಕೂಡ ತೆರೆದಿದ್ವು. ಅವುಗಳಿಂದ ಒಂದು ವಿಧದ ಕಾಂತಿ ಹೊರಹೊಮ್ಮುತ್ತಿತ್ತು. ಅಂದ್ರೆ ಈ ಶವ ಸತ್ತಂತೆ ಕಾಣಲಿಲ್ಲ, ಅದು ಜೀವಂತವಾಗಿ ಇರಬಹುದು ಎಂಬ ಆತಂಕದಿಂದ ಅವನು ಅದನ್ನ ಬಿಟ್ಟು ಆತ ಎದ್ನೋ ಬಿದ್ನೋ ಎಂಬಂತೆ ಕೂಗ್ತಾ ಕಿರುಚುತ್ತಾ ಅಲ್ಲಿಂದ ಹೊರಬಂದ. ಆ ಸಮಯದಲ್ಲಿ ಅವನ ದನಿ ಕೇಳದಂತ ಜನ ಓಡ್ಬಂದು ಅವನನ್ನ ಹಿಡಿದು ಏನು ಅಂತ ವಿಚಾರಣೆ ಮಾಡಿದಾಗ ಅವನ ನಿಜವಾದ ಹಿನ್ನೆಲೆ ಅವರಿಗೆಲ್ಲ ಗೊತ್ತಾಯ್ತು. ವೀಕ್ಷಕರೇ, ಒಂದು ಕ್ಷಣ ನಿಮ್ಮನ್ನು ಕೂಡ ಸ್ತಂಭೀಭೂತವಾಗುವಂತೆ ಮಾಡುವಂತ ಕಥೆಯ ರೋಚಕ ವಿವರ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ವೀಕ್ಷಕರೇ, ಇದ್ಯಾವುದೋ ಸಿನಿಮಾದ ಕಥೆ ಅಲ್ಲ, ಇದು ಪಕ್ಕದ ಪಾಕಿಸ್ತಾನ್ ಎಂಬಲ್ಲಿ ನಡೆದಂತ ನೈಜ ಘಟನೆ. ಪಾಕಿಸ್ತಾನದಲ್ಲಿ ಆಗಾಗ ಇಂಥ ಘನಂದಾರಿ ಘಟನೆಗಳು ನಡೀತಾನೆ ಇರ್ತವೆ. ಈ ಹಿಂದೆ ಹೂತಿಟ್ಟ ಶವಗಳನ್ನ ಹೊರತೆಗೆದು ಮನೆಗೆ ತಂದು ಅವುಗಳನ್ನ ಕತ್ತರಿಸಿ ಬೇಯಿಸಿ ತಿಂತಿದಂತ ನರಭಕ್ಷಕ ಸೋದರರ ಬಗ್ಗೆ ನಾವು ವಿಡಿಯೋವನ್ನ ಮಾಡಿದ್ವಿ. ಅದು ಕೂಡ ಪಾಕಿಸ್ತಾನದಲ್ಲಿ ನಡೆದಂತ ಘಟನೆ. ಈಗ ಹೇಳೋದಕ್ಕೆ ಹೊರಟಂತ ಈ ಒಂದು ಘಟನೆ ಕೂಡ ಕಳೆದ 8-10 ವರ್ಷಗಳಿಂದ ನಡೀತಾನೆ ಇದ್ರೂ ಇದು ಅಲ್ಲಿ ಯಾರ ಗಮನಕ್ಕೂ ಬಂದಿರಲಿಲ್ಲ. ಈ ಒಂದು ವಿಷಯ ಗೊತ್ತಾಗ್ತಿದ್ದ ಹಾಗೇನೆ ಪಾಕಿಸ್ತಾನದ ಜನ ಹೆದರಿ ಕಂಗಾಲಾಗಿದ್ರು. ಈ ಒಂದು ಘಟನೆ ನಡೆದದ್ದು ಪಾಕಿಸ್ತಾನದ ಕರಾಚಿಯ ಪಾಪೋಶ್ ಎಂಬ ನಗರದಲ್ಲಿ. ಇಲ್ಲಿ ಹೂತಿದ ಶವಗಳನ್ನ ಅತ್ಯಾಚಾರ ಮಾಡುತ್ತಿದ್ದಂತ ವ್ಯಕ್ತಿ ಹೆಸರು ಮೊಹಮ್ಮದ್ ರಿಯಾಜ್. ಇವನು ತನ್ನ ಸ್ವಂತ ಊರಿಂದ ಬಹಳ ಹಿಂದೆ ಕರಾಚಿಯ ಕೆಲಸವನ್ನು ಹುಡುಕೊಂಡು ಬಂದಿದ್ದಂತಹ ವ್ಯಕ್ತಿ. ಇಲ್ಲಿ ಸಿಕ್ಕ ಕೆಲಸಗಳನ್ನ ಮಾಡ್ತಾ ಕಾಲ ಕಳೆದಂತ ರಿಯಾಜ್ಗೆ ಎಲ್ಲೂ ಕೂಡ ತೃಪ್ತಿ ಇರದ ಕಾರಣ ಹಾಗೂ ಶಾಶ್ವತವಾದ ಕೆಲಸ ಸಿಗೋದೇ ಇಲ್ಲ. ವಾರದಲ್ಲಿ 3 ದಿನ ಕೆಲಸ ಇದ್ರೆ ಬಾಕಿ ಉಳಿದ ದಿನ ಕೆಲಸ ಇರ್ತಿರ್ಲಿಲ್ಲ. ಇಂಥ ಸಮಯದಲ್ಲಿ ಅವನಿಗೆ ಇನ್ನೊಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಅವನು ಹತ್ತಿರದ ಸ್ಮಶಾನವೊಂದರಲ್ಲಿ ಮಾಲಿಯಾಗಿದ್ದವ. ಅಲ್ಲಿಯ ಗಾರ್ಡನ್ ಅನ್ನ ನೋಡ್ಕೊಳ್ತಿದ್ದ ಹಾಗೂ ಅಲ್ಲಿ ಕೆಲಸ ಮಾಡೋರಿಗೆ ನೀರನ್ನ ಸರಬರಾಜು ಮಾಡುವಂತ ಕೆಲಸ ಅವನದಾಗಿತ್ತು. ಈ ಒಂದು ಕೆಲಸ ತನಗೆ ವಿಪರೀತ ಹೆವಿ ಆಗ್ತಿದ್ರಿಂದ ಸಹಾಯಕಿಯರ್ಲಿಂತ ರಿಯಾಜ್ನ ತನ್ನ ಜೊತೆ ಇಟ್ಕೊಂಡಿದ್ದ. ಈ ರಿಯಾಜ್ನ ಕೆಲಸಕ್ಕೆ ಇಟ್ಕೊಂಡವನ ಹೆಸರು ಬಜೀರಾ. ಇವರಿಬ್ರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಒಟ್ಟಿಗೆ ಇದ್ರು. ಅಲ್ಲಿ ಸ್ಲ್ಯಾಬ್ಸ್ ಅನ್ನ ಮುಚ್ಚಿದ ನೆಲಮಾಳಿಗೆಯ ಕೆಳಗೆ ಆ ಸ್ಲ್ಯಾಬ್ ಅನ್ನ ಎಳೆದು ಅದರ ಒಳ ಹೋಗಿ ಬಹಳ ಹೊತ್ತು ಇದ್ ಬರ್ತಿದ್ದ. ಇದು ಒಂದಲ್ಲ ಎರಡಲ್ಲ, ಪ್ರತಿದಿನ ಕೂಡ ನಡೀತಾ ಇತ್ತು. ಅವನು ಆಗಾಗ ಒಳ ಹೋಗಿ ಅಷ್ಟೊತ್ತು ಏನ್ ಮಾಡ್ತಾನೆ ಅಂತ ರಿಯಾಜ್ಗೂ ಕೂಡ ಗೊತ್ತಿರಲಿಲ್ಲ. ಒಂದು ದಿನ ಕುತೂಹಲವನ್ನ ತಾಳಲಾರದೆ ರಿಯಾಜ್ ಅವನನ್ನ ಕೇಳಿಬಿಟ್ಟ. ಆಗ ಬಜೀರ ಕೊಟ್ಟಂತ ಉತ್ತರವನ್ನ ಕೇಳಿ ರಿಯಾಜ್ಗೆ ಅಚ್ಚರಿಯ ಜೊತೆ ಸಂತೋಷ ಕೂಡ ಆಗಿತ್ತು. ಬಜೀರ ಆ ನೆಲ ಮಾಳಿಗೆ ಕೆಳಗೆ ಹೋಗಿ ಅಲ್ಲಿ ಫ್ರೆಶ್ ಆಗಿ ಹೂಳುತ್ತಿದ್ದಂತ ಸ್ತ್ರೀ ದೇಹಗಳನ್ನ ಹೊರತೆಗೆದು ಅವುಗಳ ಮೇಲೆ ತಾನೂ ಕೂಡ ಅತ್ಯಾಚಾರವನ್ನ ಮಾಡ್ತಿದ್ದ. ಈ ಒಂದು ವಿಷಯವನ್ನ ಅವನು ರಿಯಾಜ್ಗೂ ಹೇಳಿದಾಗ ಅದರಿಂದ ರಿಯಾಜ್ಗೆ ಅದರ ಬಗ್ಗೆ ಆಸಕ್ತಿ ಹುಟ್ಟಿತ್ತು. ಇಂಥ ಅನುಭವ ತನಗೂ ಸಿಗ್ಬೇಕು ಅಂತ ರಿಯಾಜ್ ಕೂಡ ಅದರ ಕಡೆ ಮುಖ ಮಾಡಿದ್ದ. ಯಾವಾಗ ರಿಯಾಜ್ಗೂ ಕೂಡ ತನ್ನಂತೆ ಕೆಟ್ಟ ಬಯಕೆ ಇದೆ ಅಂತ ಗೊತ್ತಾಯ್ತು, ಆಗ ಅವನು ತಾನು ಮಾಡ್ತಿದ್ದಂತ ಘನಂದಾರಿ ಕೆಲಸಕ್ಕೆ ರಿಯಾಜ್ನನ್ನು ಕೂಡ ಜೊತೆಯಾಗಿ ಇಟ್ಕೊಂಡ. ಅಂದಿನಿಂದ ಇಬ್ರು ಕೂಡ ಒಟ್ಟಿಗೆ ಅಲ್ಲಿಗೆ ಬರ್ತಿದ್ದಂತ ಶವಗಳ ಜೊತೆ ನಡೆಸೋದಕ್ಕೆ ಶುರು ಮಾಡಿದ್ರು. ಈ ಬಗ್ಗೆ ಯಾವುದೇ ಅಂಜಿಕೆ, ಭಯ ಹಾಗೂ ಕನಿಷ್ಠ ಪಾಪ ಪ್ರಜ್ಞೆ ಕೂಡ ಇರದಂತ ಇವರು ಈ ಒಂದು ಕೆಲಸವನ್ನ ಎಂಜಾಯ್ ಮಾಡ್ತಾ ಶುರು ಮಾಡಿದ್ರು. ಮುಂದೆ ರಿಯಾಜ್ ಜನರ ಕೈಗೆ ಸಿಕ್ಕಾಗ ವಿಚಾರಣೆ ಸಮಯದಲ್ಲಿ ಅವನು ತಾನು ಬಜೀರನ ಜೊತೆ ಇದ್ದಷ್ಟು ದಿನ ಆ ಒಂದು ಸ್ಮಶಾನದಲ್ಲಿ ಸುಮಾರು 48ಕ್ಕೂ ಹೆಚ್ಚು ಸ್ತ್ರೀ ಶವಗಳನ್ನ ಹೊರತೆಗೆದು ಅತ್ಯಾಚಾರ ಎಸಗಿರೋದಾಗಿ ಪೊಲೀಸರಿಗೆ ತಿಳಿಸಿದ್ದ. ಹೀಗಿರುವಾಗ ಒಂದಿನ ಬಜೀರ ಅನಾರೋಗ್ಯದಿಂದ ತಾನು ಕೂಡ ಸಾವನ್ನಪ್ತಾನೆ. ಅವನ ಅತಿಯಾದ ಕೆಟ್ಟ ಚಟಗಳ ಪರಿಣಾಮ ಆತನ ಆರೋಗ್ಯ ವಿಪರೀತ ಹದಗೆಟ್ಟಿತ್ತು. ಹಾಗಾಗಿ ಅವನು ಶಾರೀರಿಕವಾಗಿ ತೀರಾ ದುರ್ಬಲನಾಗಿದ್ದ. ಅವನ ಸಾವಿನ ನಂತರ ಕೂಡ ರಿಯಾಜ್ ತನ್ನ ಕೆಟ್ಟ ಚಟವನ್ನ ನಿಲ್ಲಿಸಲಿಲ್ಲ. ಈ ಬಜೀರ ಸತ್ತ ನಂತರ ಕೂಡ ಅಲ್ಲಿಯ ಕೆಲಸವನ್ನ ಮುಂದುವರಿಸಿದಂತ ಅವನು ಸುಮಾರು 20ರಿಂದ 30 ಮಹಿಳೆಯರನ್ನ ಹಾಗೂ ಬಾಲಕಿಯರಷ್ಟೇ ಅತ್ಯಾಚಾರ ನಡೆಸುತ್ತಿದ್ದಂತ ಸಂಗತಿಯನ್ನ ಪೊಲೀಸ್ ವಿಚಾರಣೆ ಸಮಯದಲ್ಲಿ ಆತ ಒಪ್ಪಿಕೊಂಡಿದ್ದ. ವೀಕ್ಷಕರೇ, ಅದು 2011ರ ಅಕ್ಟೋಬರ್ನ ಒಂದಿನ. ಅವತ್ತು ಕೂಡ ಎಂದಿನಂತೆ ತನ್ನಿದ್ದಂತ ಸ್ಥಳದಲ್ಲಿ ಅವತ್ತು ಹೂತಿದ್ದಂತ ಸ್ತ್ರೀ ಶವವೊಂದನ್ನು ಹೊರತೆಗೆದು ಅವನು ಅದರ ಜೊತೆ ವಿಕೃತ ಚಟುವಟಿಕೆಯಲ್ಲಿ ನಿರತನಾಗಿದ್ದ. ಇವನ ಈ ಕೆಲಸ ಶುರುವಾಗ್ತಾ ಇದ್ದೆ ರಾತ್ರಿಯಲ್ಲಿ. ಹೆಚ್ಚು ಜನ ಓಡಾಟ ಇಲ್ಲದಂತ ಈ ಒಂದು ಸಮಯದಲ್ಲಿ ರತಿ ಕ್ರೀಡೆಯನ್ನು ನಡೆಸ್ತಿದ್ದಾನೆ ಅಂದ್ರೆ ಇವನ ಮನಸ್ಥಿತಿ ಅದೆಷ್ಟು ಕೊಳೆತು ಹೋಗಿರಬೇಕು ಅಂತ ನೀವೇ ಲೆಕ್ಕ ಹಾಕಿ. ಆದ್ರೆ ಅವತ್ತು ಯಾವ ದಿನವೂ ಕೂಡ ಆಗದಂತ ಒಂದು ವಿಚಿತ್ರ ಮತ್ತು ಭಯಾನಕ ಅನುಭವ ಅವಂಗಾಗಿತ್ತು. ವೀಕ್ಷಕರ, ಕೂದಲು ಉದುರೋದು, ತಲೆ ಹೊಟ್ಟಿನ ಸಮಸ್ಯೆ, ಹೇರ್ ರೀಗ್ರೋತ್ ಹಾಗೂ ಎಲ್ಲಾ ಕೂದಲಿನ ಸಮಸ್ಯೆಗೆ ಲಿಫಿ ಲೈಫ್ 1 ಮತ್ತೆ ಲಿಫಿ ಲೈಫ್ 2 ಅನ್ನ ಬಳಸಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಪ್ರಾಡಕ್ಟ್ಗಳು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಸಂಪರ್ಕಿಸಿ. ಅವನು ಅತ್ಯಾಚಾರ ಮಾಡೋದಕ್ಕೆ ಹೊರ ತೆಗೆದಿದ್ದಂತ ಆ ಮಹಿಳೆಯ
ಶವದ ಹಲ್ಲು ವಿಚಿತ್ರವಾಗಿ ತೆರೆದಿತ್ತು. ಆಕೆ ಕಣ್ಣಲ್ಲಿ ಆ ಕತ್ಲಲ್ಲೂ ಕೂಡ ವಿಚಿತ್ರವಾದಂತ ಬೆಳಕು ಹೊರಹೊಮ್ಮಿತ್ತು. ಇದೇನು ಭ್ರಮೇನೋ ಅಥವಾ ನಿಜನೋ ಅಂತ ಗೊತ್ತಿಲ್ವಾದ್ರೂ ಅದರಿಂದ ರಿಯಾಜ್ ಹೆದರಿ ಅಲ್ಲಿಂದ ಕೂಗ್ತಾ ಕಾಲ್ಕಿತ್ತಿದ್ದಂತೂ ಸತ್ಯ. ಇವನ ಕೇಕೆ ಮತ್ತು ಆರ್ಭಟ ಕೇಳಿ ಸುತ್ತಮುತ್ತ ಇದ್ದಂತ ಜನ ಓಡ್ಬಂದು ಅವನನ್ನ ಹಿಡಿದು ಏನಾಯ್ತು ಅಂತ ಕೇಳಿದ್ರು. ಆಗ ಅವನು ವಿಧಿ ಇಲ್ಲದೆ ಅವರಿಗೆಲ್ಲ ನಿಜವನ್ನೇ ಹೇಳಿದ್ದ. ಅವನ ಮೇಲೆ ಆ ಜನರಿಗೆ ಕೋಪ ಉಕ್ಕಿ ಬಂದಿತ್ತು. ಅವನನ್ನ ಅಲ್ಲಿಯೇ ಜೀವಂತವಾಗಿ ಕೊಂದು ಹಾಕುವಷ್ಟು ಅವರೆಲ್ಲ ಆಕ್ರೋಶ ಭರಿತರಾಗಿದ್ರು. ರಿಯಾಜ್ನನ್ನ ಪೊಲೀಸರಿಗೆ ಒಪ್ಪಿಸಿ ಮುಂದಿನ ತನಿಖೆಯಾಗುವಂತೆ ಜನ ಒತ್ತಾಯಿಸಿದ್ರು. ಅಂಥ 50ಕ್ಕೂ ಹೆಚ್ಚಿನ ಮಹಿಳಾ ಶವಗಳನ್ನ ತಾನು ಅತ್ಯಾಚಾರ ಮಾಡಿರೋದಾಗಿ ರಿಯಾಜ್ ಪೊಲೀಸರ ಬಳಿ ಒಪ್ಕೊಂಡಿದ್ದ. ಅವನ ವಿಚಾರಣೆಯನ್ನು ಕೇಳಿ ಪೊಲೀಸರೇ ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಅವನು ಕಳೆದ 8 ವರ್ಷಗಳ ಕಾಲ ಅಂದ್ರೆ 2003ರಿಂದ 2011ವರೆಗೂ 50 ಮಹಿಳೆಯರ ಈ ರೀತಿ ವಿಕೃತ ಕೆಲಸವನ್ನ ಮಾಡಿದ್ದಾಗಿ ಒಪ್ಕೊಂಡಿದ್ದ. ಆದ್ರೆ ಸ್ಮಶಾನ ಅಂದ್ರೆ ಅಲ್ಲಿ ದಿನ ಕೂಡ ಶವಗಳು ಬರ್ತಾನೆ ಇರ್ತವೆ. ವಾರದಲ್ಲಿ 3 ಸ್ತ್ರೀ ಶವಗಳು ಬಂದ್ರೂ ಕೂಡ ದಿನವೂ ಅಲ್ಲಿ ಕೆಲಸ ಮಾಡ್ತಿದ್ದಂತ ರಿಯಾಜ್ ವರ್ಷಕ್ಕೆ ಏನಿಲ್ಲ ಅಂದ್ರೂ 200ರಿಂದ 300 ದೇಹಗಳನ್ನ ಹೊರತೆಗೆದು ಆದ್ರೆ ಅವನು ತಾನು 50 ಮಹಿಳೆಯರ ಶವಗಳನ್ನ ಈ ರೀತಿ ಮಾಡಿದ್ದೆ ಅಂತ ಹೇಳಿದ್ದ. ಪೊಲೀಸರು ಯಾಕೋ ಅವನ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ. ಅವನನ್ನು ಕರ್ಕೊಂಡು ಹೋಗಿ ಅವನಿದ್ದಂತ ಸ್ಮಶಾನದಲ್ಲಿ ಎಲ್ಲೆಲ್ಲಿ ಯಾವ ಸ್ಥಳಗಳಲ್ಲಿ ಯಾರ್ಯಾರ ಮೇಲೆ ಅತ್ಯಾಚಾರವನ್ನ ಎಸಗಿದೆಯೋ, ಯಾರ್ಯಾರ ಮೇಲೆ ಅವನ ಕೃತ್ಯವನ್ನ ಎಸಗಿದೆಯಾ ತಮಗೆ ತೋರಿಸು ಅಂತ ಕೇಳಿದ್ರು. ಆಗ ರಿಯಾಜ್ ಆಯಾ ಜಾಗಗಳನ್ನ ತೋರಿಸಿ ಹೇಗೆಲ್ಲ ತಾನು ಆ ಒಂದು ಕೆಲಸವನ್ನ ಮಾಡಿ ಮುಗಿಸಿ ನಂತರ ಮತ್ತೆ ಮಣ್ಣನ್ನ ಮುಚ್ಚುತ್ತಾ ಇದ್ದ ಅಂತ ಅವರಿಗೆಲ್ಲ ತೋರಿಸಿದ್ದ. ಅವನ ಇತಿಹಾಸವನ್ನ ಕೇಳಿದಂತ ಪೊಲೀಸರು ಮೂಕ ವಿಸ್ಮಿತರಾಗಿದ್ರು. ಈ ಬಜಾರ ಇದ್ದಾಗ ಯಾವುದೇ ಸ್ತ್ರೀ ಶವ ಅಲ್ಲಿಗೆ ಬಂದ್ರೂ ಕೂಡ ಅವರಿಬ್ಬರಿಗೆ ಆಗ್ತಿದ್ದಂತ ಆನಂದ ಅಷ್ಟಿಷ್ಟಲ್ಲ. ಆ ಶವದ ಕಾರ್ಯ ಮುಗಿದು ಅದನ್ನ ಹೋದ ಬಳಿಕ ಅದರ ಬಂಧು ಬಾಂಧವರೆಲ್ಲ ಅದನ್ನ ಬಿಟ್ಟು ಹೊರಟ ನಂತರ ಇವರಿಬ್ರು ಕೂಡ ಅದನ್ನ ಮತ್ತೆ ಹೊರತೆಗೆದು ಅದರ ಜೊತೆ ವಿಕೃತ ಚಟುವಟಿಕೆಯನ್ನು ನಡೆಸಿ ಮತ್ತೆ ಅದನ್ನ ಮುಚ್ಚುತ್ತಾ ಇದ್ರು. ಆ ಜನ ಅಲ್ಲಿಂದ ಹೋಗೋದನ್ನೇ ಕಾಯ್ತಾ ನಿಲ್ತಿದ್ದಂತ ಅವರು ಹೋದ ನಂತರ ಸಂಜೆ 6ರ ಮೇಲೆ ತಮ್ಮ ಕೈ ಚಳಕವನ್ನ ತೋರಿಸ್ತಿದ್ರು. ಇವನ ಈ ವಿವರಣೆ ಕೇಳದಂತ ಜನ ಹಾಗೂ ತಮ್ಮವರನ್ನ ಕಳೆದುಕೊಂಡಂತ ಅವರು ಇವನು ತಮ್ಮ ಮನೆಯ ಸತ್ವಾದಂತ ಹೆಣ್ಮಕ್ಳ ಮೇಲೂ ಅತ್ಯಾಚಾರ ನಡೆಸಿದ್ದನ್ನ ಕೇಳಿ ಜನ ತೀವ್ರ ದುಃಖಿತರಾದ್ರು. ಎಂಥ ರಾಕ್ಷಸನೊಬ್ಬ ನಮ್ಮ ನಡುವೆ ಇದ್ದನಲ್ಲ ಅಂತ ಜನ ಪರಿತಪಿಸಿದ್ರು. ಇಂಥ ಮೃಗವನ್ನು ನಾವು ಪತ್ತೆ ಹಚ್ಚಿ ಶಿಕ್ಷೆ ಕೊಡದೆ ಹೋದವಲ್ಲ ಅಂತ ಜನ ಬೇಸರಿಸಿಕೊಂಡ್ರು. ವೀಕ್ಷಕರೇ, ಈ ಒಂದು ಘಟನೆ ನಡೆದು ಇಲ್ಲಿಗೆ 12 ವರ್ಷಗಳೇ ಮುಗಿದಿದ್ರು ಕೂಡ ಹೆಚ್ಚಿನವರಿಗೆ ಈ ಬಗ್ಗೆ ಗೊತ್ತೇ ಇಲ್ಲ. ಇಂಥ ಅಪರೂಪದ ಘಟನೆಗಳು ಭಾರತದಲ್ಲಿ ಎಲ್ಲೂ ಕೂಡ ಈವರೆಗೂ ವರದಿಯಾಗಿಲ್ಲ. ಇನ್ನು ಈ ರಿಯಾಜ್ ಮಾಡದಂತ ತಪ್ಪಿಗೆ ಅವನು ಬದುಕಿದ್ದಾಗಲ್ಲ, ಸತ್ತ ಬಳಿಕ ಕೂಡ ಕ್ಷಮೆ ಎಂಬುದು ಸಿಗಲ್ಲ. ಇದಕ್ಕಾಗಿ ಅವನಿಗೆ ಪಾಕ್ ಸರ್ಕಾರ ಏನ್ ಶಿಕ್ಷೆ ಕೊಡ್ತು ಅಂತ ಈವರೆಗೂ ಕೂಡ ಗೊತ್ತಿಲ್ಲ. ವೀಕ್ಷಕರೇ, ಈ ಒಂದು ವಿಡಿಯೋವನ್ನ ಮಾಡುವಂತ ಉದ್ದೇಶ ಯಾರನ್ನು ನೋಯಿಸುವ ಸಲುವಾಗಲ್ಲ. ಈ ಜಗತ್ತಲ್ಲಿ ಇಂಥವು ಕೂಡ ನಡೀತವೆ ಅಂತ ತೋರಿಸುವಂತ ಪ್ರಯತ್ನ ಅಷ್ಟೇ. ಇನ್ನು ಇಂಥ ಘಟನೆಗಳು ಜಗತ್ನಲ್ಲಿ ಬೇರೆ ಎಲ್ಲಿಯಾದ್ರೂ ನಡೆದಿದೆ ಅಂತವು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.